ಹೇರ್ ಒಂದ್ ಕಡೆ ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಬಿಯರ್ಡ್. ಯಾ ಎಸ್. ಆ ಒಂದ್ ಎಂಟರ್ ಆಗ್ಲೇಬೇಕು. ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ ಅಲ್ಲಿ ಬಿಯರ್ಡ್ ಇಷ್ಟು ಬರ್ತಿರ್ಲಿಲ್ಲ, ಇಲ್ಲಿ ಮಾತ್ರ ಹಿಂಗ್ ಬರೋದು. ಓಕೆ ಐ ವಾಸ್ ಕನ್ಫ್ಯೂಸ್, ಗುರು ನಂಗೆ ಲೈಫಲ್ಲಿ ಬಿಯರ್ಡ್ ಬರುತ್ತಾ, ನಾನು ನಮ್ಮ ಅಪ್ಪ ಬಂದಿದೆ ಅಂತ ಚೆಕ್ ಮಾಡಿದೆ, ಅಮ್ಮನ ಫ್ಯಾಮಿಲಿ ಬಂದಿದೆ ಚೆಕ್ ಮಾಡಿದೆ, ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಯ್ತು. ಆಮೇಲೆ ಬಿಯರ್ಡ್ ಆಯಿಲ್ ತರಿಸ್ಕೊಂಡೆ, ಯಾರಿಗೂ ಗೊತ್ತಾಗ್ದಿರೋ ಥರ ಹಾಕೊಂಡೆ, ಬಿಕಾಸ್ ಅವಾಗ ಹಾಕೊಂಡ್ಬಿಟ್ರೆ ಜನ ರೇಗಿಸ್ಬಿಡ್ತಾರೆ ಅಂತ. ಆಮೇಲೆ ಹೋಗಿ ಕೇಳಿದ್ರೆ ಶೇವ್ ಮಾಡಿದ್ರೆ ಬರುತ್ತೆ ಮಾಡಿಸ್ಕೊ ಮಗ, ಟ್ರಿಮ್ ಮಾಡಿದ್ರೆ ಬರುತ್ತೆ ಮಾಡಿಸ್ಕೊ ಮಗ, ಜಿಮ್ಗೆ ಹೋಗೋ ಮಗ ಬರುತ್ತೆ ಮಗ ಅಂದ್ರು. ಏನೋ ದೇವ್ರದೇ ಹೆಂಗೋ ಒಟ್ನಲ್ಲಿ ಬಂತು. ಚೆನ್ನಾಗಿ ಥ್ಯಾಂಕ್ ಯು. ಬಟ್ ಆದ್ರೆ ಎಷ್ಟೋ ಜನರೇ ಬಿಯರ್ಡೇ ಇರಲ್ಲ, ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡೋದು? ವಾಟ್ ಶುಡ್ ದೇ ಡು ಟು ಗೆಟ್ ಅ ಬಿಯರ್ಡ್? ಸಿ ಒಂದು ದ ಮೇಜರ್ ಆಗಿ ಜೆನೆಟಿಕ್ ಥಿಂಗ್. ಓಕೆ ಸೊ ಅವರ ಡ್ಯಾಡ್ ಕಡೆಯಿಂದ ಜೆನೆಟಿಕ್ ಇಂದ ಹೆಂಗ್ ಬಂದಿರುತ್ತೆ ಬಿಯರ್ಡ್ ಲೈನ್, ಹಾಗೆ ಹೇರ್ ಲೈನ್ ಈ ಒಂದು ಓಕೆ ಆಯ್ತಾ, ಅದು ಮೇಜರ್. ಹ್ಮ್ ಅದಲ್ಲದೆ ನಾವು ಟ್ರೈ ಮಾಡ್ತೀವಿ, ಅದು ಅಪ್ಲೈ ಮಾಡು ಇದು ಅಪ್ಲೈ ಮಾಡು ಅದು ಇದು ಅಪ್ಲೈ ಮಾಡಿದ್ರು ಇಟ್ ವಿಲ್ ಹೆಲ್ಪ್ ಯು ಟು ಬ್ರೈಟನ್ ಯೋರ್ ಹೇರ್ ಲೈನ್. ಹಾ. ಅಂದ್ರೆ ನಿಮ್ಮಲ್ಲಿ ಹೇರ್ ಫಾಲಿಕಲ್ಸ್ ಚೆನ್ನಾಗಿರ್ಬೇಕು. ದ ಹೇರ್ ಫಾಲಿಕಲ್ಸ್ ನಿಮಗೆ ಅಂಡ್ ನಮ್ಗೆ ಏನಾಗೋದು ಗೊತ್ತಾ, ಏಜ್ ಆಗೋ ಮುಂಚೆನೇ ಕೆಲವು ಹುಡುಗರು ನಮಗೆ ಬಿಯರ್ಡ್ ಬೇಕು ಆ ಥರದ್ದು ತುಂಬಾ ಜಾಸ್ತಿ ನನ್ನ ಹತ್ರ ಬರ್ತಾರೆ. ಸರ್ ಏನ್ ಮಾಡ್ಲಿ ನಾನು, ಬಿಯರ್ಡ್ ಬೇಗ ಬೇಕು. ನನಗೆ ನಿನ್ನೆ ನನಗೆ ಇರ್ಲೇ ಇಲ್ಲ ಗುರು ಬಿಯರ್ಡ್, ಇವಾಗ ನಮ್ಗೆ ಯಾಕೆ ಬರುತ್ತೆ ಅನ್ಸ್ಬಿಡುತ್ತೆ. Correct. ಸೊ ಆ ಥರ ಇವಾಗ ಆ ಪರ್ಟಿಕ್ಯುಲರ್ ಏಜ್ ಕ್ರಾಸ್ ಆಗ್ತಿದ್ದಂಗೆ ಆ ಹೇರ್ ಲೈನ್ ಬಿಲ್ಡ್ಸ್ ಅಪ್, ಲೈಕ್ ಆಗುತ್ತೆ. ಆ ಹೇರ್ ಫಾಲಿಕಲ್ಸ್ ಇಂದ ಥಿಕ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಇವನ್ ನನ್ನ ಕ್ಲೈಂಟ್ಸ್ಗಳು ಪಾಪ ನಾನು ಮುಂಚೆ ನಾನು ನೋಡಿದ್ದೀನಿ, ದ ಸರ್ಟನ್ ಏಜ್ ಆದಮೇಲೆ ಸರ್ ನೀವು ಹೇಳಿದ ಕರೆಕ್ಟು ತುಂಬ ಚೆನ್ನಾಗಿ ಬಂತು, ಅವ್ರಿಗೆ ಜಸ್ಟ್ ಹೇರ್ ಲೈನ್ ಜಸ್ಟ್ ಸ್ಟಾರ್ಟೆಡ್ ಇರುತ್ತೆ. ದ ಮೇಜರ್ ಆಗಿ ನಾನು ಹೇಳೋದು ಜೆನೆಟಿಕ್ ಥಿಂಗ್. ಸೊ ಅವ್ರ ಡ್ಯಾಡ್ ಹೇಗಿರುತ್ತೋ ಅಥವಾ ಆ ಹೇರ್ ಲೈನ್ ಅವ್ರಿಗೆ ಹೇಗೆ ಜೆನೆಟಿಕ್ ಇದಾಗಿರೋದು ಅದು ಮೇಜರ್. ಅದು ಬಿಟ್ಟರೆ ನೀವು ಇವಾಗ ಹೇರ್ ವ್ಯಾಕ್ಸ್ ಯೂಸ್, ಐ ಮೀನ್ ಸೀರಮ್ಸ್ ಆಗಿರ್ಬೋದು, Correct. ಸಮ್ ಬಿಯರ್ಡ್ ಗಮ್ಮೀಸ್ ಎಲ್ಲ ವರ್ಕ್ ಆಗುತ್ತಾ? ಹಾಂ. ಸೊ ಗಮ್ಮೀಸ್ ಬಂದರೆ ನಿಮಗೆ ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಇಲ್ಲಿ ದ ಇಂಟೆಕ್ ಇದಲ್ವಾ Correct. ಪ್ರೋಟೀನ್, ಅದು ಪರ್ಟಿಕ್ಯುಲರ್ ನಿಮಗೆ ಐನ್ ಕಂಟೆಂಟು ಚೆನ್ನಾಗಿರ್ಬೇಕು, ನಮಗೆ ಬಯೋಟಿನ್ದು ಇರುತ್ತೆ. ಬಯೋಟಿನ್ ಇರುತ್ತೆ, Yeah. ಈ ಥರದ್ದೆಲ್ಲ. ಸೊ ಇಂಟೆಕ್ಸ್ ಎಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಲ್ಲ, ಯಾವುದು ನಿಮಗೆ 100% ಇಲ್ಲ ಅಂತ. ಇವಾಗ ನೋಡಿ ಅಪ್ಲೈ ಮಾಡೋದು ನಾವು ಔಟ್ಸೈಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್. ಸೊ ದಟ್ ವಿಲ್ ಬ್ರೈಟನ್ ಯೋ ಥಿಂಗ್, ಲೈಕ್ ಸೊ ಫಾಲಿಕಲ್ಸ್ನ ಸ್ಟ್ರಾಂಗ್ ಮಾಡೋ ಥರ ಹಂಗೆ ಕಾಣಿಸುತ್ತೆ. ರೀಗ್ರೋತ್ ಬರಲ್ಲ. ರೀಗ್ರೋತ್ ಬರೋದು ದಟ್ಸ್ ಜೆನೆಟಿಕ್ ಥಿಂಗ್. ಸೊ ಅಲ್ಲಿ ಎಲ್ಲೂ ನನಗೆ ಪರ್ಸ್ನಲಿ ಐ ಡಿಂಟ್ ನೋ, ಲೈಕ್ ಎಲ್ಲೂ ಪ್ರೂವ್ ಆಗಿಲ್ಲ ಅದು. ಸೊ ರೀಗ್ರೋತ್ ಬಂದ್ಬಿಡ್ತು ಅಂತ, ಫಾಲಿಕಲ್ಸ್ ಚೆನ್ನಾಗಿದೆಯಾ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಸಮ್ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಇದೆ. ಈಗ ಸಾಫ್ಟ್ ಆಗಿರೋ ಫಾಲಿಕಲ್ಸಲ್ಲೂ ನಿಮಗೆ ಮತ್ತೆ ರೀಗ್ರೋತ್ ಬರೋ ಥರದ್ದು, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಟ್ರೈ ಬಗ್ಗೆ ಹೇಳಿದೆ ಆ ಥರದ್ದೆಲ್ಲ. ಸೊ ಅದಲ್ಲದೆ ನಿಮಗೆ ಮೋಸ್ಟ್ ಆಫ್ ಇವಾಗ ತುಂಬ ಫೇಕ್ ಕಂಪ್ನೀಸ್ ಬಂದ್ಬಿಟ್ಟಿದೆ. Correct. ತುಂಬ ಫೇಕ್ ಕಂಪ್ನೀಸ್ ಬಂದ್ಬಿಟ್ಟಿದೆ. ಅದಾಗ್ಬಿಡುತ್ತೆ. ಒಬ್ಬರು ಬಂದಿಲ್ಲ ಸರ್ ನನ್ನ ಹತ್ರ 2-3 ವರ್ಷಗಳಿಂದ ನನ್ನ ಕ್ಲೈಂಟ್ಗಳೇ, ಪ್ರಶಾಂತ್ ಟ್ರೈ ಮಾಡ್ತಾ ಇದ್ದೀನಿ, ಪಾಪ ಟ್ರೈ ಮಾಡ್ತಾನೆ ಇದ್ದಾರೆ, ಏನೂ ಆಗಿಲ್ಲ. ಬಿಕಾಸ್ ಐ ಆಮ್ ಹ್ಯಾಂಡ್ಲಿಂಗ್ ಎವ್ರಿ ಮಂತ್, ಐ ಮೀಟ್ ದೆಮ್, ಐ ಟಾಕ್ ಟು ದೆಮ್, ಐ ಸಿ ದಟ್ ಇದು. ಸೊ ಮೇಜರ್ ಆಗಿ ಏನು ಮಾಡ್ತಾರೆ, ಆಯಿಲಿಂಗ್ ಮಾಡಬೇಕಾದ್ರೂ ದಿಲ್ ರಬ್ ದ ಸ್ಕಾಲ್ಪ್, ದಿಲ್ ಜಸ್ಟ್ ಪುಲ್ ದ ಹೇರ್, ಅವೆಲ್ಲ ಮಾಡ್ಕೋಬೇಕು. ಜಸ್ಟ್ ಯು ಹ್ಯಾವ್ ಟು, ದ ಸ್ಕಾಲ್ಪ್ ಶುಡ್ ಬಿ ಅ ಮೂವ್ಮೆಂಟ್, ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಲ್ಲಿ ಸ್ಕಾಲ್ಪಲ್ಲಿ. ಯು ಹ್ಯಾವ್ ಟು ಮೂವ್ ದ ಸ್ಕಾಲ್ಪ್ ಅಂಡ್ ಗಿವ್ ದ ಬ್ಲಡ್ ಸರ್ಕ್ಯುಲೇಷನ್. ಸೊ ಅದನ್ನ ಬಿಟ್ಬಿಟ್ಟು ಟಾರ್ಚರ್ ಮಾಡ್ತಾರೆ, ಬಡಿಯೋದು ಹೊಡಿಯೋದು ಎಲ್ಲ. ನೀವು ನೋಡಿರ್ಬೇಕು ನಾನೇ ಬೇಡ, ಪಟ ಬೇಡ. ಗಿವ್ ಅ ಪ್ರಾಪರ್ ಮಸಾಜ್ ಇನ್ ದ ಫಿಂಗರ್ ಟಿಪ್ಸ್. ಸೊ ಅದು ವರ್ಕ್ ಆಗುತ್ತೆ. ಸ್ಕಾಲ್ಪ್ ಮೂವ್ಮೆಂಟ್ ಬೇಕು ನಿಮ್ಗೆ, ಅವಾಗ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಅಲ್ಲಿ ನಿಮ್ಗೆ ಪುಷ್ ಆಗುತ್ತೆ, ಹೇರ್ ಬಲ್ಬ್ ಅಲ್ಲಿ ಪುಷ್ ಆಗುತ್ತೆ, ಇದಾಗುತ್ತೆ. ಸೊ ದಟ್ ಹೆಲ್ಪ್ಸ್. ದಯವಿಟ್ಟು ಹೊಡ್ಸ್ಕೊಳ್ಳೋದು. ಇವ್ರು ಹೇಳಿದ್ರು ಬರ್ಲಿಲ್ಲ ಅಂತ, ಬಟ್ ಬೇಗ ಬರೋರದ್ದು ಪ್ರಾಬ್ಲಮ್ ನಾನು ಹೇಳ್ತೀನಿ. ನನ್ಗೆ ಬೇಗ ಬಂದ್ಬಿಡ್ತು. ಓಕೆನಾ? ಬಟ್ ಅದು ಚೆನ್ನಾಗಿತ್ತು. ಅವಾಗೆಲ್ಲ ಎಲ್ಲರೂ ಆಲ್ರೆಡಿ ಬಿಯರ್ಡ್ ಇದೆ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಬೆಳಕ್ ಶುರು ಆಯ್ತು ಆಮೇಲೆ. ಓಕೆನಾ? ಅದೆಲ್ಲ ಕಡೆ ಬೆಳ್ಕೊಂಡು ಇಲ್ಲಿ ಬೆಳಕ್ ಶುರು ಆಯ್ತು. ಪ್ರಾಬ್ಲಮ್ ಏನಂದ್ರೆ ಪ್ರತಿ ಸರಿ ತೆಗಿಸ್ಬೇಕಿತ್ತು, ಅಂದ್ರೆ ಶೇಪ್ ಕಾಣಿಸ್ಬೇಕು ಅಂದ್ರೆ, ಇಲ್ಲಾಂದ್ರೆ ಇಲ್ಲೆಲ್ಲ ಇಟ್ಸ್ ಹೆರಿಡಿಟಿ. ನಿಮ್ ಡ್ಯಾಡ್ ಆಲ್ಸೋ ಹ್ಯಾಡ್ ಅ ಗುಡ್ ಹೇರ್. ಅಲ್ಲ, ಇವ್ರ ತಾಯಿ ಅಂದ್ರೆ ತರ ನಮ್ಮ ಅಪ್ಪ He looks like his ಗವರ್ಮೆಂಟ್ mom. ಆಫೀಸರ್ ಆಗಿರೋದ್ರಿಂದ ಅವ್ರು ಬರೀ always ಶೇವ್ clean ಮಾಡದೆ shave, ಸೊ ನಾನು ಪ್ರತಿ ಸರಿ ಮಾಡಿಸ್ತಾ ಇದ್ದೆ. ಅಂಡ್ ದೆನ್ ಒಂದಿನ ಕ್ಯಾಲ್ಕುಲೇಟ್ ಮಾಡಿದೆ, ಅಲ್ಲ ನಾನು ಪ್ರತಿ ಸರಿ ಬರೀ ಬಿಯರ್ಡ್ ಮಾಡ್ಸಕ್ ಹೋಗ್ಬೇಕು, ಸೇ ಫಾರ್ ಎಕ್ಸಾಂಪಲ್ 100-150 ರೂಪಾಯಿ ಒಂದ್ ಸರಿ ಆಗುತ್ತೆ ಬರೀ ಬಿಯರ್ಡ್ ಶೇಪ್ ಮಾಡಕ್ಕೆ. ಲೇಸರ್ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ. ಆಗ್ಲೇ ನಾನು ಹೇಳಿದೆ ನನ್ನ ಫ್ರೆಂಡ್ ಇದಾರೆ ಅಂತ ಕೇಳಿದೆ, ಒಂದು 12,000 ರೇಂಜಲ್ಲಿ ಮಾಡ್ಬೋದು ಅಂತ ಅಂದ್ರು. ಲೈಕ್ ಓಕೆ ಅಲ್ವಾ, ಒಂದ್ 3 ವರ್ಷಕ್ಕೂ ಎಷ್ಟೋ ಇದಾಗ್ಬಿಡುತ್ತೆ, ಕವರ್ ಆಗ್ಬಿಡುತ್ತೆ, ಇಟ್ಸ್ ಲೈಫ್ ಲೈಫ್ ಮಾಡಿಸ್ಕೊಂಡ್ಬಿಡೋಣ ಅಂತ ಪ್ಲಾನ್ ಇತ್ತು. ಅಂದ್ರೆ ನಾನು ನಿಮ್ಗಾಗ್ಲೂ ಹೇಳಿದೆ, ಬಟ್ ಯು ಸೆಡ್ ಮಾಡಿಸ್ಬೇಡಿ ಅಂತ. ನಾನು ಸ್ಟಾಪ್ ಮಾಡಿದೆ, ಇವಾಗ ಹೇಳಕ್ ಹೋಗ್ಬೇಡಿ, ಏನಕ್ಕೆ ಮಾಡಿಸ್ಬೇಡಿ ಅಂದ್ರೆ, ನಮ್ಗೆ ತುಂಬಾ ಡೀಪ್ ಆಗಿ ಹೋಗಿ ಮಾಡ್ಸಕ್ ಹೋಗ್ಬೇಡಿ. ಪಾಪ ನನ್ನ ಸೆಲೆಬ್ರಿಟಿ ಫ್ರೆಂಡ್ ಒಬ್ರಿಗೆ ಅವ್ರು ತುಂಬಾ ಡೀಪ್ ಆಗಿ ಮಾಡಿಸ್ಬಿಟ್ರು. ಇವಾಗ ಅವರಿಗೆ ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್ಗಳಿಗೆ ಹಿ ನೀಡ್ ಸಮ್ ರಾ ರಗಡ್, ಇದು ತಿಕ್ ಆಗ್ಬೇಕು. ಇವಾಗ ಇಲ್ಲಿ ರೀಗ್ರೋತ್ ಬರ್ತಾ ಇರೋದು ಅಷ್ಟು ತಿಕ್ಕಾಗಿ ಬರ್ತಾ ಇಲ್ಲ. ಅವ್ರು ರ್ಯಾಂಡಮ್ ಆಗಿ ಪಾಪ ಅವ್ರಿಗೆ ಅವಾಗ ಹೀರೋ ನೋ ಲೈಕ್ ಬೇಕು ನನಗೆ ನೀಟಾಗಿ ಶೇಪ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿರೋ ನೀಟಾಗಿ. ಬಟ್ ಅದೇನಾಗೋಯ್ತು, ಬರ್ತಾ ಬೇರೆ ಕ್ಯಾರೆಕ್ಟರ್ಗಳು ಬಂದಾಗ, ತುಂಬಾ ಬೇರೆ ಕ್ಯಾರೆಕ್ಟರ್ಗಳಿಗೆ ಹಿ ವಾಂಟ್ ಲುಕ್ ರಗಡ್, ಅಂದ್ರೆ ತುಂಬಾ ಶೇಪ್ ಮಾಡಿದಾನೆ
ಅನ್ಸ್ಬಾರ್ದು, ಹಿ ವಿಲ್ ಬಿ ಲೈಕ್ ತುಂಬಾ ರಾ, ಕೆಲವು ಸಬ್ಜೆಕ್ಟ್ಗಳು ಆ ಥರ ಬರುತ್ತೆ, ಹಿ ವೋಂಟ್ ಕೇರ್ ಅಬೌಟ್ ಹಿಸ್ ಸೆಲ್ಫ್. ಸೊ ಆ ಥರ ಕ್ಯಾರೆಕ್ಟರ್ಗಳು ಬಂದಾಗ ವಿ ಕಾಂಟ್ ಆ್ಯಡ್ ಇಟ್. ಕರೆಕ್ಟ್. ಸೊ ಹಿ ಸ್ಟಾಪ್ ಇಟ್. ನಾವು ದ ರೀಗ್ರೋಯಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟ್ ನಾನು ನಿಮ್ಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಮಾಡಿಸ್ಕೊಳ್ಳೋ ಹಾಗಿದ್ರು ದ ಹೇರ್ ಲೈನ್ ಇಂದ ಮೇಲ್ಗಡೆ ಎಕ್ಸ್ಟ್ರಾ ಹೇರ್ಸ್ ಮಾತ್ರ ಯು ಕ್ಯಾನ್ ಗೆಟ್ ಇಟ್ ಆಫ್. ಎಕ್ಸಾಕ್ಟ್ಲಿ. ಸೊ ನಿಮ್ಮ ನ್ಯಾಚುರಲ್ ಹೇರ್ಲಿ ಸಮ್ ಟೈಮ್ ಫ್ಯೂಚರ್ ಬೇರೆ ಯಾವ್ದೋ ನ್ಯೂ ಟ್ರೆಂಡ್ ಬರ್ಬೋದು, ಯು ಹ್ಯಾವ್ ಟು ಲುಕ್ ಲೈಕ್ ರಗ್ಗಡ್ ಆಗಿ ಆ ಥರದ ಒಂದು ಸ್ಟೈಲ್ ಟ್ರೆಂಡ್ ಆಗ್ಬೋದು, ಯು ಹ್ಯಾವ್ ಟು ಡೂ ದಟ್ ಅಂದಾಗ ನಿಮ್ಗೆ ಆಪ್ಷನ್ ಇರಲ್ಲ. ಓಕೆ. ಸೊ ಅವಾಗ ಮಾಡಿಸ್ಕೊಳ್ಳೋಂಗಿದ್ರೆ ನಮಗೆ ಎಕ್ಸ್ಟ್ರಾ ಹೇರ್ ಲೈನ್ಸ್ ಏನಿದೆ ನಿಮ್ಮ ಚೀಕ್ಸ್ ಮೇಲ್ಗಡೆ ಇರೋದು ಅದನ್ನ ಮಾಡಿಸ್ಕೊಳ್ಳಿ, ದೇರ್ ಯು ಆರ್ ಸೇಫ್. ಯಾಕಂದ್ರೆ ಅವ್ರು ಹೇಳಿದ್ರು, ನನ್ನ ಫ್ರೆಂಡ್ ಏನ್ ಹೇಳಿದ್ರೆ, ಮಾಡಿಸ್ಕೊಂಡ್ ಬಂದ್ಬಿಡು, ನೀನ್ ಯೂಶಲಿ ನಿನ್ಗೆ ಯಾವ ಶೇಪ್ ಬೇಕೋ ಮಾಡಿಸ್ಕೊಂಡ್ಬಂದು ನಾವು ಅದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಗಾಡ್ ನೀವು ವಿ ಬೆಟ್ ಅಂದ್ರೆ ನೀವು ಇದು ಕೊಟ್ವಿ. ಸೊ ಬಿಕಾಸ್ ಏನ್ ಗೊತ್ತಾ, ಇವಾಗ ನಾವು ಈಗ ತುಂಬಾ ಚೆನ್ನಾಗಿದೆ ನಿಮ್ ಶೇಪ್. ಸೊ ಫ್ಯೂಚರ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ. ಇವಾಗ ನಂದೇ ಹೇರ್ ಸ್ಟೈಲು, ಐ ಹ್ಯಾಡ್ ಅ ಲಾಂಗ್ ಹೇರ್ ಒಂದ್ಸರಿ, ಐ ಬಸ್ ಇಟ್ ಆಫ್ ಲೈಕ್ ಗಜನಿ ಟೈಮ್ ಅಲ್ಲಿ. ಆಮೇಲೆ ನನ್ನ ಟ್ರೆಂಡ್ ಚೇಂಜ್ ಆಗ್ತಿದ್ದಾಗ ನಾನು ಟೇಕ್ ಆಫ್ ಮೈ ಹೇರ್ ಸ್ಟೈಲ್ ಕೂಡ ಡಿಫ್ರೆಂಟ್ ಪ್ಲಾನ್ ಮಾಡ್ತಾನೆ ಇರ್ತೀನಿ. ನಾನು ಇನ್ಸ್ಟಾ ನೋಡಿದ್ರೆ ನಿಮ್ಗೆ ನನ್ನ ಪ್ರೀವಿಯಸ್ ಹೇರ್ ಸ್ಟೈಲೇ ಬೇರೆ, ಇವಾಗಿನ ಸ್ಟೈಲೇ ಬೇರೆ, ಇನ್ ಬಿಟ್ವೀನ್ ಏನೋ ಮಾಡಿರ್ತೀನಿ. ಹಾಗೆ ಐ ಅಡಾಪ್ಟ್ ದ ಹೇರ್ ಸ್ಟೈಲ್ಸ್ ಎಲ್ಲ ಈ ತರ ಅಡಾಪ್ಟ್ ಮಾಡ್ಕೋತಾ ಇರ್ತೀನಿ. ಸೊ ಫ್ಯೂಚರ್ ಯಾವ್ದೋ ಡಿಫ್ರೆಂಟ್ ಸ್ಟೈಲ್ ಬರ್ಬೋದು. ನಿಮ್ ಬಿಯರ್ಡ್ ತುಂಬಾ ಚೆನ್ನಾಗಿದೆ, ನಿಮ್ ಹೇರ್ ಲೈನ್ ಇಸ್ ಅಮೇಸಿಂಗ್. ಸೊ ಮಾಡಿಸ್ಕೊಳ್ಳೋಂಗಿದ್ರೆ ಎಕ್ಸ್ಟ್ರಾ ಹೇರ್ ಲೈನ್ ಯು ಕ್ಯಾನ್ ಬರುತ್ತೆ, ಅದು ರಿಮೂವ್ ಮಾಡಿ. ಬಟ್ ದಯವಿಟ್ಟು ಹೇರ್ ಲೈನ್ ಏನಿದೆ ಫ್ಯೂಚರ್ಲಿ ಬೇರೆ ಯಾವ್ದು ರಾ ಸ್ಟೈಲ್ ಬೇಕು ಅಂದಾಗ ಆಪ್ಷನ್ ಇಲ್ಲ ಅಂದಾಗ ನಾನು ಯಾಕೆ ಮಾಡಿಸ್ಕೊಂಡೆ ಅಂತ ಫ್ಯೂಚರ್ಲಿ ರಿಗ್ರೆಟ್ ಮಾಡಬಾರ್ದು. ಕನ್ನಡದ ಬೋಲ್ವರಿನ್ ಆಗ್ಬೇಕಂತ ಹೇಳ್ತಾರಪ್ಪ ನಿಮ್ಗೆ. ಬೋಲ್ವರಿನ್ ಇಲ್ಲಿ ತನಕ ತೆಗೆಸ್ಬಿಟ್ರೆ ಐಟು ಬ್ರೋ, ಹ್ಯೂಜ್ ಜಾಕ್ಮನ್ ಇಸ್ 6'2". ಕಮಿಂಗ್ ಟು ಇಂಡಸ್ಟ್ರಿಗೆ ಬರೋಣ. ಆಲಿಮ್ ಹಾಕಿ ನೀವು ಹೇಳಿದ್ರೆ ಈ ಚಾರ್ಜಸ್ 1 to 1.5 lakhs ಒಂದು ಸೆಷನ್ಗೆ. ಅವ್ರು ಬೇರೆ ಸೀನಿಯರ್ ಹೇರ್ ಸ್ಟೈಲಿಸ್ಟ್ ಎಲ್ಲ ಬೇರೆ ರೇಟ್ಸ್ ಇರ್ಬೋದು, ಬಟ್ 1.5 lakh ಹೇರ್ ಸ್ಟೈಲ್ ಇನ್ ಅನ್ ಇಂಡಸ್ಟ್ರಿ ಏನ್ ಡಿಫ್ರೆನ್ಸ್ ಆಗುತ್ತೆ ಫ್ರಮ್ 300 rupees or 3,000 rupees ಹೇರ್ ಸ್ಟೈಲ್? ಮೇ ಬಿ ಫೋಟೋ ಡಿಫರೆನ್ಸ್, ಅವ್ರು ಹಾಕೋ ಫೋಟೋ ಡಿಫರೆನ್ಸ್ ಆಗುತ್ತೆ. ಐ ಥಿಂಕ್ ಓಕೆ ನೆಕ್ಸ್ಟ್ ಬಿಕಾಸ್ ಮಾರ್ಕೆಟ್ ಮುಂಬೈಲಿ ಮಾರ್ಕೆಟ್ ದ ಪರ್ಸನ್ ಯಾರು ಈಗ ಹಕೀಮ್ ಅಲಿ ಮಾಡೋ ಪ್ರತಿಯೊಬ್ಬ ಸ್ಟೈಲ್, ಇವಾಗ ನಮ್ಮ ಇದ್ರಲ್ಲೂ ಹೈದರಾಬಾದ್ ಮೊನ್ನೆ ಅವ್ರದ್ದೊಂದು ಸ್ಟುಡಿಯೋ ಓಪನ್ ಆಯಿತು. ಹಿ ಹ್ಯಾಂಡಲ್ಸ್ ಆಲ್ ತೆಲುಗು ಸ್ಟಾರ್ಸ್, ಆಲ್ ಹಿಂದಿ ಬಾಲಿವುಡ್ ಸ್ಟಾರ್ಸ್ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ. ಸೊ ಯಾ ಹಿ ರಿವೀಲ್ಡ್ ದಟ್ 1.5 lakhs plus 18% GST ಅಂತ. ಸೊ ಯಾ ಮೇ ಬಿ ಹಿ ಬೀಯಿಂಗ್ ಅ ಸ್ಟೈಲಿಸ್ಟ್, ಆ ಜರ್ನಿ ಇದು ರೈಟ್. ಸೊ ಅವ್ರ ಫಾದರ್ ಕೂಡ ಅವ್ರ ಫಾದರು ಅಮಿತಾಬ್ ಬಚ್ಚನ್ಗೆ, ಸಂಜಯ್ ದತ್ ಅವ್ರ ಫಾದರ್ಗೆ ಪರ್ಸನಲ್ ಸ್ಟೈಲ್ ಹೇರ್ ಸ್ಟೈಲಿಸ್ಟ್ ಮಾಡಿ ಅವರು ಆ ಜನರೇಷನ್ ಇಂದ ಬಂದು ಮಾಡಿರೋದು. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಲೈಕ್ ನಮ್ಮಲ್ಲೂ ಇದಾರೆ, ನಮ್ಮಲ್ಲೂ ಸ್ವಲ್ಪ ಜನ ಹೋಗಿ ಮಾಡಿಸೋರು ಇದಾರೆ. ಅಂಡ್ ನಮ್ಮ ಇಂಡಸ್ಟ್ರಿಯಿಂದ ಓಕೆ ಯಾ ಯಶ್ ನಾನು ನೋಡಿದ್ದೀನಿ. ಯಶವಂತ್ ಅವ್ರದ್ದು ಬಿಯರ್ಡು ಆಡ್ ಅಲ್ಲಿ ಹಕೀಮ್ ಅಲಿ ವರ್ಕ್ ಅವ್ರ ಸ್ಟೈಲಿಂಗ್ ಮಾಡಿದ್ರು ಯಶ್ ಅವ್ರಿಗೆ. ಆಮೇಲೆ ಕೊಹ್ಲಿಗೂ ಕಟ್ ಮಾಡ್ತಾರೆ, ಕೊಹ್ಲಿಗೆ ರೆಗ್ಯುಲರ್ ಸ್ಟೈಲಿಸ್ಟ್ ಅವರು, ಧೋನಿಗೆ ಮಾಡ್ತಾರೆ, ಹಾರ್ದಿಕ್ ಪಾಂಡ್ಯ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರ ಪ್ರೊಫೈಲ್ ನೋಡಿದ್ರೆ ನಿಮಗೆ ಆಲ್ ದ ಹಿಂದಿ ಮತ್ತೆ ತೆಲುಗು ಇಂಡಸ್ಟ್ರಿಯಿಂದ ತುಂಬಾ ಜನ ಮಾಡಿಸಿದ್ದಾರೆ. ಸೊ ಸೆಲೆಬ್ರಿಟಿ ಸ್ಟೈಲ್ ಮಾಡೋದ್ರಿಂದ ಒಂದೇನಂದ್ರೆ ನಿಮ್ಮ ಬಾಡಿ ಆಫ್ ವರ್ಕ್ ಗೊತ್ತಾಗುತ್ತೆ, ಗುರು ಇವ್ರು ಕ್ಲಾಸಿಯಾಗಿ ಮಾಡ್ತಾರೆ ಅಂತ. ಬಟ್ ಅವಾಗ ಏನಾಗುತ್ತೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ವಿ ಎಲಿವೇಟ್ ಆರ್ ಪ್ರೈಸಸ್ ಅಂಡ್ ಬರೋ ಕ್ಲೈಂಟಲ್ಲೂ ಕಡಿಮೆ ಆಗುತ್ತೆ. ಅದರಿಂದ ನಿಮಗೇನಾದ್ರು ಎಫೆಕ್ಟ್ ಆಗಿದೆ? ನನಗೆ ಸೀರಿಯಸ್ಲಿ ಟಚ್ ನನ್ನ ಹೇಳ್ತಿರೋದು, ಬಿಕಾಸ್ ನನಗೆ ತಗೊಳ್ಳಿಕ್ಕೆ ಆಗಿದಷ್ಟು ಇದಾಗ್ಬಿಟ್ಟಿದೆ. ಬಿಕಾಸ್ ಏನಾಗ್ಬಿಟ್ಟಿದೆ, ಸೊ ಪರ್ಟಿಕ್ಯುಲರ್ಲಿ ನನ್ನ ಎಲ್ಲ ಕ್ಲೈಂಟ್ಗಳು ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಪ್ರಶಾಂತ್ ಬೇಕು ಅಂತೇಳಿ ವೆಯ್ಟ್ ಮಾಡಿ ಬಂದದ್ದು ಮಾಡಿಸ್ಕೊತಾರೆ. ಬಿಕಾಸ್ ನಾನು ಬೇಕು ಅಂತ ಯಾರು ವೆಯ್ಟ್ ಮಾಡಿಸಲ್ಲ. ಬಿಕಾಸ್ ಮೈ ಥಿಂಗ್ ಇಸ್ ಲೈಕ್ ಐ ಬಿ ಕೀಪ್ ಆನ್ ಟ್ರಾವೆಲಿಂಗ್, ಅದು ಇದು. ಅಂಡ್ ರೈಟ್ ನೌ ಐ ಹ್ಯಾವ್ ಅ ಸ್ಮಾಲ್ ಸೆಟಪ್, ಲೈಕ್ ಹ್ಯಾವ್ ಒನ್ ಸಿಂಗಲ್ ಚೇರ್ ಸ್ಟುಡಿಯೋ, ಐ ವರ್ಕ್ ಆನ್ ಓನ್ಲಿ ಅಪಾಯಿಂಟ್ಮೆಂಟ್ಸ್, ಐ ಕೀಪ್ ಆನ್, ಅದು ಈ ಥರ ಇರುತ್ತೆ. ಸೊ ಐ ಆಮ್ ಡೂಯಿಂಗ್ ಮೈ ನ್ಯೂ ಸ್ಟುಡಿಯೋ ಇನ್ ಅರನಗರಲ್ಲಿ, ಹೇಳ್ತಾ ಇದ್ದೀನಿ ಅದು. ಸೊ ಅಲ್ಲಿ ಸ್ವಲ್ಪ ಹ್ಯೂಜ್ ಆಗಿ ಮಾಡೋಣ ಅಂತೇಳಿ ಪ್ಲಾನ್ ನಡೀತಾ ಇದೆ. ಇವಾಗಿರೋದು ಆರ್ನಗರ, ಈಗ ಮುಂಚೆ ಆರ್ನಗರ್ಲೇ ಇದ್ದೆ. ಆಫ್ಟರ್ ಕೋವಿಡ್ ಐ ಶಿಫ್ಟೆಡ್ ಟು, ಅಂದ್ರೆ ಅದು ಪಾರ್ಟ್ನರ್ಶಿಪ್ ಬ್ರೇಕ್ ಆಯ್ತು, ಇಶ್ಯೂಸ್ ಎಲ್ಲ ಆಯ್ತು. ಸೊ ಆಫ್ಟರ್ ದಟ್ ಐ ಕೇಮ್ ಟು ಪದ್ಮನಾಭ ನಗರ್ ನಾವು. ಬಟ್ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ಬೇಕು, ಬಿಸಿ ಇದ್ದಾರೆ. ಸೊ ಪ್ರಶಾಂತ್, ಐ ನೋ ಇಟ್ಸ್ ಅ ರಾಂಗ್ ಪ್ಲೇಸ್ ಟು ಆಸ್ಕ್, ಬಟ್ ನಂತರ ಅಭಿಷೇಕ್ ತರ ತುಂಬಾ ಜನ ಇರ್ತಾರೆ. ನಾನೇ ನಿಮ್ಮ ಹತ್ರ ಮೇಕ್ ಓವರ್ ಮಾಡೋದಕ್ಕೆ ಬರಬೇಕು ಅಂದ್ರೆ ಯಾವ ತರ ರೆಡಿ ಆಗಿದ್ರೆ ಬೆಟರ್ ಆಗಿ ಹೇರ್ ಸ್ಟೈಲ್ ಮಾಡ್ಬೋದು? ಹೇರ್ ಉದ್ದ ಬಿಡ್ಬೇಕು, ಸ್ವಲ್ಪ ಲಾಂಗ್ ಹೇರ್ ಇದ್ರೆ ಆಪ್ಷನ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಬ್ರೋ ಇದು ಮಾಡ್ಬೋದು, ಐ ಕ್ಯಾನ್ ಕೀಪ್ ಇದು ಮಾಡ್ಕೋಬೇಕು, ಕೀಪ್ ಚೇಂಜಿಂಗ್ ಸ್ಟೈಲ್. ಏನಾದ್ರು ಒಂಚೂರು ಚೇಂಜಸ್ ಬೇಕು ಅಂತ ಹೇಳಿದ್ರೆ ಹೇರ್ ಜಾಸ್ತಿ ಇದ್ದಷ್ಟು ನಂಗೆ ಆಪ್ಷನ್ ಜಾಸ್ತಿ. ಐ ಕ್ಯಾನ್ ಪ್ಲೇ ವಿತ್ ಯುವರ್ ಹೇರ್, ಲೈಕ್ ಬ್ರೋ ಹಿಂಗ್ ಮಾಡ ಅದ್ ಮಾಡ. ಸೊ ಯಾರಾದ್ರೂ ಹೊಸ ಒಂದು ಹೇರ್ ಸ್ಟೈಲ್ ಮಾಡಿಸ್ಬೇಕಂದ್ರೆ ಉದ್ದ ಬಿಟ್ಟು
ಅವ್ರ ತಲೆನ ತಗೊಂಡ್ ಹೋಗಿ ಕೊಟ್ರೆ ಒಬ್ಬ ಹೇರ್ ಸ್ಟೈಲಿಸ್ಟ್ ಅದಕ್ಕೆ ಬ್ಯೂಟಿಫುಲ್ ಶೇಪ್ ಕೊಡ್ತಾರೆ. ಹೌದು ಅಂದ್ರೆ ನಮಗೆ ಆಪ್ಷನ್ ಜಾಸ್ತಿ ಇದೆ. ಬೀಂಗ್ ಅ ಸ್ಟೈಲಿಸ್ಟ್ ನಮಗೆ ಅಲ್ಲಿ ಪ್ಲೇ ವಿತ್ ಆಪ್ಷನ್ಸ್ ಲೈಕ್ ತುಂಬಾ ಹೇರ್ ಇದ್ದಾಗ ಬ್ರೋ ಇದನ್ನ ಟ್ರೈ ಮಾಡ ಅಂತೇಳಿ ನಂಗೆ ಆಪ್ಷನ್ ಇಲ್ಲ ಅಂದಾಗ ಈಗ ಬ್ರೋ ಆಲ್ರೆಡಿ ಯು ಗಾಟ್ ಹೇರ್ ಕಟ್ ಡನ್, ಹೌದು ನನಗೆ ಹೇರ್ ಕಟ್ ಮಾಡಿ ಅಂದ್ರೆ ನಾನು ಯೋಚನೆ ಏನ್ ಮಾಡ್ಲಿ bro? ಏನ್ ಮಾಡ್ಲಿ ಅಂತ. ಕರೆಕ್ಟ್. ಆ ಥರ ಐ ಕ್ಯಾನ್ ಡೂ ಅ ಹೇರ್ ಟ್ಯಾಟೂ ಆನ್ ಇಟ್ ಲೈಕ್ ರೀಸೆಂಟ್ ನಾನು ಹೇಳಿದ್ನಲ್ಲ ನಿಮ್ಗೆ. ಹಾ ಬ್ರೋ, ಕಮಿಂಗ್ ಟು ಹೇರ್ ಟ್ಯಾಟೂ, ಪ್ರಜ್ವಲ್ ದೇವರಾಜ್ ಒಂದ್ ಮೂವಿಯಲ್ಲಿ ವಿಲನ್ಗೆ ನೀವು ಜೇಡಾನು ಕ್ಯಾರೆಕ್ಟರ್ಗೆ ಜೇಡಾನೇ ದೀಪಕ್ ಅವ್ರಿಗೆ ಮಾಡ್ಸಿದ್ರಿ. ಈ ತರ ನಿಮ್ಮ ಟಾಪ್ 3 ಕ್ರೇಜಿಯಸ್ಟ್ ಹೇರ್ ಮೇಕ್ ಓವರ್ಸ್ ಇನ್ಕ್ಲೂಡಿಂಗ್ ದಟ್ ಅಥವಾ ಎಕ್ಸ್ಕ್ಲೂಡಿಂಗ್ ದಟ್ ಯಾವ್ದಾದ್ರು ಮಾಡಿ? ಇನ್ಕ್ಲೂಡಿಂಗ್ ದಟ್ ಅದು ಐ ಗಾಟ್ ಅ ವೆರಿ ಗುಡ್ ಇದು. ಅದ್ ಬಿಟ್ರೆ ನಮ್ಮ ಧ್ರುವ ಅವ್ರದ್ದು ಮಾರ್ಟಿನ್ ಲುಕ್, Okay, ಅದಕ್ಕೂ ಐ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಓಕೆ. ಮತ್ತೆ ಶ್ವೇತಾ ಪ್ರಸಾದ್ಗೆ ಐ ಗೇವ್ ಅ ಹೇರ್ ಟ್ಯಾಟೂ ಇಲ್ಲಿ. ಓ, ಶಿ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಅದು ತುಂಬಾ ಇದಾಯ್ತು, ಯಾವಾಗ ಬ್ರೋ ಇದು? ರೀಸೆಂಟ್ ಆಗಿ ಆಯ್ತು ಬ್ರೋ, ಲಾಸ್ಟ್ ಮೇಬಿ ಲಾಸ್ಟ್ ಪರಿಚಯನ ನಾವ್ ನೋಡಿಲ್ಲ ನೋಡಿಲ್ಲ ಅದು ಅನ್ಸುತ್ತೆ. ಪೇಪರ್ ಎಲ್ಲ ತುಂಬಾ ಪೇಪರ್. Okay, okay. Okay. ಸೊ ಅದು ತುಂಬಾ ಪಾಪ್ಯುಲರ್ ಆಗೋಯ್ತು ಆ ಸ್ಟೈಲು. Okay. ದಟ್ಟು ಗರ್ಲ್ ಅವರು ಶಿ ಇಸ್ ಸೋ ಬೋಲ್ಡ್, ಶಿ ಕ್ಯಾರಿ ಎನಿ ಸ್ಟೈಲ್. Yes, ಅವ್ರಿಗೆ ಎವ್ರಿ 15 days ಐ ಯೂಸ್ ಟು ಚೇಂಜ್ ದ ಲುಕ್. Right. ಆದ್ರೆ ಸ್ಪೈಡರ್ ಮ್ಯಾನ್ ಇದು ರಿಲೀಸ್ ಆದಾಗ ಐ ಡಿಡ್ ದಟ್ ಸ್ಪೈಡರ್ ಲೋಗೋ ಅದನ್ನ ಕ್ರಿಯೇಟ್ ಮಾಡಿದ್ದೆ. Okay. ಅಲ್ಲ ಬಟ್ ಏನಂದ್ರೆ ಈಗ ಟ್ಯಾಟೂ ಮಾಡಿಸಿದ್ರೆ 2-3 days ಅಲ್ಲಿ ಮತ್ತೆ ಬೆಳಕ್ ಶುರು ಒನ್ ವೀಕ್ ಬ್ರೋ, 1 week ಮರ್ಜ್ ಆಗ್ಬಿಡುತ್ತೆ. ಅದು okay. ವೀಕ್ ಯು ಕ್ಯಾನ್ ಟೇಕ್ ಅ ಫೋಟೋಸ್ ಇದೆಲ್ಲ. ಪಾಪ ಜೇಡಾ ಕ್ಯಾರೆಕ್ಟರ್ ಟೈಮಲ್ಲಿ ಪಾಪ ಅವರಿಗೆ ಶೂಟ್ ಮುಗಿಸ್ಕೊಂಡು ಬಂದು ಮತ್ತೆ ಹ್ಯಾವ್ ಟು ಡೂ ಅ ಟಚ್ ಅಪ್.